ಸ್ನೇಹಿತರೆ, ನಾನೀಗ ಈ LM358P ಅನ್ನೋ ಒಂದು ICನ ಮತ್ತು ಒಂದು ಸೆನ್ಸರ್ LED ನ ಯೂಸ್ ಮಾಡಿ ಅದು ಸೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಸರ್ಕ್ಯೂಟ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಒಂದು ICನ ಇದಕ್ಕೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದರ 8ನೇ ಪಿನ್ನು ಪಾಸಿಟಿವ್ ಆಗಿರುತ್ತೆ, ಅದನ್ನು ಇಲ್ಲಿ ಪಾಸಿಟಿವ್ಗೆ ಹಾಕ್ತಾ ಇದ್ದೀನಿ. ಮತ್ತು ಮೊದಲನೇ ಪಿನ್ನು ಒಂದು ಔಟ್ಪುಟ್, ಅದು ಔಟ್ಪುಟ್ಗೆ ಇದನ್ನು ಪಾಸಿಟಿವ್ ಮೊದಲನೇ ಪಿನ್ನನ್ನು LED ಪಾಸಿಟಿವ್ ಅನ್ನೋದಕ್ಕೆ ಹಾಕಿ, ಮತ್ತು ಅದರ ನೆಗೆಟಿವ್ನ ಒಂದು 220 ohms ರೆಜಿಸ್ಟ್ರನ್ನ ಯೂಸ್ ಮಾಡಿ ಅದನ್ನು ಅರ್ತಿಗೆ ಈ LEDಯಿಂದ ಒಂದು 220 ohms ರೆಜಿಸ್ಟರ್ ಹಾಕಿ ನೆಗೆಟಿವ್ಗೆ ಹಾಕಿದ್ದೀವಿ. ಅದೇ ರೀತಿ 3ನೇ ಪಿನ್ನಿಂದ ಒಂದು ಪ್ರೀಸೆಟ್ ನೋಡಿ, ಇದು ಪ್ರೀಸೆಟ್ಟು. ಈ ಪ್ರೀಸೆಟ್ಗೆ ನಾವು ಇಲ್ಲಿ ಹಾಕಬೇಕು, ಅದನ್ನು ಇಲ್ಲಿ ನೋಡಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ. ಎರಡನೇ ಪಿನ್ನಿಂದ ಇದರ ಸೆಂಟ್ರಿಗೆ ಹಾಕಿದ್ದೀವಿ. ಮತ್ತು ಇದು ಒಂದು ಪಿನ್ನು ಪಾಸಿಟಿವಿಗೆ ಕನೆಕ್ಷನ್ ಮಾಡ್ತೀವಿ. ಅದೇ ರೀತಿ ಮತ್ತೊಂದು ಪಿನ್ನನ್ನು ಇಲ್ಲಿರೋಂಥ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀವಿ. ಈಗ 3ನೇ ಪಿನ್ನು ಇನ್ಪುಟ್ ಆಗಿರುತ್ತೆ. ಇನ್ಪುಟ್ ಅದು ನಾವು ಪ್ರಾಕ್ಸಿ LED ಯೂಸ್ ಮಾಡ್ತೀವಲ್ಲ, ಇದರ ಪಾಸಿಟಿವ್ಗೆ ಬರುತ್ತೆ ನೋಡಿ. ಇದು 3ನೇ ಪಿನ್ನು ಇಲ್ಲಿಂದ ಇಲ್ಲಿ ಹಾಕ್ತಾಯಿದ್ದೀವಿ. ಈಗ ಇಲ್ಲಿ ನೋಡಿ, ಇದು ಪ್ರಾಕ್ಸಿ LED. ಇದು ಈ ಪ್ರಾಕ್ಸಿ LEDನ ಪಾಸಿಟಿವ್ ಈ ಕಡೆ ಇರೋದು ಪಾಸಿಟಿವ್, ಈ ಕಡೆ ನೆಗೆಟಿವ್. ನಮಗೆ ನೆಗೆಟಿವ್ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಇದರಲ್ಲಿ ಒಂದು ಕಟಿಂಗ್ ಇರುತ್ತೆ ಈ ಒಂದು ಸೈಡಲ್ಲಿ, ಆ ಸೈಡಲ್ಲಿ ಕಟಿಂಗ್ ಇರುತ್ತೆ. ಈ ಸುತ್ತ ಒಂದು ರಿಂಗ್ ಬಂದಾಗ ಒಂದು ಕಡೆ ಕಟಿಂಗ್ ಬರೋದು ನೆಗೆಟಿವ್ ಆಗಿರುತ್ತೆ, ಮತ್ತೊಂದು ಕಡೆ ಪಾಸಿಟಿವ್ ಆಗಿರುತ್ತೆ. ಈಗ ನೋಡಿ, ಇದು ಪಾಸಿಟಿವ್. ಇದು ಈಗ ಎರಡು ಒಟ್ಟಿಗೆ ಕಟ್ ಮಾಡಿರೋದನ್ನು ಯಾವುದು ಅಂತ ಗೊತ್ತಾಗೋದಕ್ಕೆ ಸುಲಭವಾಗಿ ಆ ರೀತಿ ಕಂಡುಹಿಡ್ಕೊಳ್ಬೋದು ನಾವು ಅದನ್ನು. ಅದೇ ರೀತಿ ಇದು ಸೆನ್ಸರ್ LED, ಅದು ಪ್ರಾಕ್ಸಿ LED, ಇದು ಸೆನ್ಸರ್ LED. ಸೆನ್ಸರ್ LEDಯ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಹೊರಗಡೆ ಬಂತು, ಇದು ಪಾಸಿಟಿವ್ ಅದಕ್ಕೆ ಕನೆಕ್ಟ್ ಆಗಿ ಹಾಗೆ ನಾವು ಪಕ್ಕದಲ್ಲಿ ಹಾಕಬೇಕಾಗುತ್ತೆ. ಮತ್ತು ಈ ಸೆನ್ಸರ್ LEDಯ ಪಾಸಿಟಿವ್ ಏನಿದೆ ಅದು ಪಾಸಿಟಿವ್ಗೆ ಕನೆಕ್ಷನ್ ಕೊಡಬೇಕಾಗುತ್ತೆ. ಅದನ್ನು ನೋಡಿ, ಪಾಸಿಟಿವ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ ಈಗ. ಮತ್ತು 3ನೇ ಪಿನ್ಗೆ ನಾವು ನೆಗೆಟಿವಿಂದ ಒಂದು 10K ರೆಜಿಸ್ಟ್ರನ್ನ ಯೂಸ್ ಮಾಡಿ ಹಾಕಬೇಕಾಗತ್ತೆ. ಇಲ್ಲಿ ನಾವು 1 2 3 4ನೇ ಪಿನ್ನು ಅರ್ಥ ಆಗಿರೋದ್ರಿಂದ ಅಲ್ಲಿಗೇ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು. ಇದನ್ನು 3ನೇ ಪಿನ್ನು
ಕನೆಕ್ಟ್ ಮಾಡಿದ್ವಿ. ಈಗ 4ನೇ ಪಿನ್ನು ಅರ್ಥಗಾಗಬೇಕಲ್ಲ, ಹಾಗಾಗಿ ಇದು 4ನೇ ಪಿನ್ ಆಗಿದೆ. ಇದು ಇಲ್ಲಿಂದ ನೆಗೆಟಿವ್ಗೆ ಕನೆಕ್ಟ್ ಮಾಡಿದೆ. ಈಗ ಇದು ನೆಗೆಟಿವ್ಗೆ, ಮತ್ತು ಇಲ್ಲಿ ಈ ಒಂದು ರಿಜಿಸ್ಟರ್ ಇದೆಯಲ್ಲ, ಇದು ಈ ಸೆನ್ಸರ್ LED ಒಂದು ತುದಿ ಪ್ಲಸ್ಗೆ ಹೋಗುತ್ತೆ, ಮತ್ತೊಂದು ತುದಿ ನೆಗೆಟಿವ್ಗೆ ಹೋಗುತ್ತೆ. ಈಗ ಇವೆರಡು ಪ್ಲಸ್ಸಿಗೆ ಬರುತ್ತೆ. ಇಲ್ಲಿ ಬರೋಂಥದ್ದು ನೆಗೆಟಿವ್ಗೆ ಕನೆಕ್ಟ್ ಆಗುತ್ತೆ. ಇದು ನೋಡಿ, ಈಗ ಈ ಸರ್ಕ್ಯೂಟು ಪೂರ್ತಿ ಆಗಿದೆ. ಈಗ ಪಾಸಿಟಿವ್ ನಾವು ಈಗ ಪಾಸಿಟಿವ್ಗೆ ಈ ಒಂದು ಬ್ಯಾಟ್ರಿಯಿಂದ ನಾವು 4.5 ವೋಲ್ಟು ಇರೋಂಥ ಒಂದು ಚಿಕ್ಕ ಬ್ಯಾಟ್ರಿನ ಯೂಸ್ ಮಾಡಿ ಇದಕ್ಕೆ ಸಪ್ಲೈನ ಕೊಡ್ತಾಯಿದ್ದೀವಿ. ಈಗ ನೋಡಿ, ನಿಮಗೆ ಇಲ್ಲಿ ಸೆನ್ಸರ್ LED ಲೈಟು ಗ್ಲೋ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಇದು ಪ್ರಾಕ್ಸಿ LED. ಇದು ಇದರಲ್ಲಿ ನಮಗೆ ಕಾಣಲ್ಲ. ನಾವೀಗ ನಾವು ಇದಕ್ಕೆ ಈ ರೀತಿ ಅಡ್ಡ ಕೈ ತಂದಾಗ ಇಲ್ಲಿ ನೋಡಿ, ಅದು ಲೈಟು ಗ್ಲೋ ಆಗ್ತಾ ಇದೆ. ವೈಟ್ ಲೈಟ್ ಇದು ಕಾಣಿಸ್ತಾ ಇರ್ಬೋದು. ಅದನ್ನು ನಾವು ಈಗ ಸರಿಯಾದ ರೀತಿ ಅಡ್ಜಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರೀಸೆಟ್ನ ಯೂಸ್ ಮಾಡಿರೋದು. ಈ ಪ್ರೀಸೆಟ್ಟಲ್ಲಿ ನಾವು ಈ ರೀತಿ ಕೈ ಇಟ್ಕೊಂಡು ನಾವು ಅದನ್ನು ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಬೇಕಾಗತ್ತೆ. ನೋಡಿ, ಈಗ ನಾವು ಈ ರೀತಿ ನಾವು ಕೈ ಅಡ್ಡ ತಂದಾಗ ಈ ಲೈಟು ಗ್ಲೋ ಆಗುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಇದು ನಾವು ಪ್ರೀಸೆಟ್ನಲ್ಲಿ ಅಡ್ಜಸ್ಟ್ ಮಾಡಿದಾಗ ಎಷ್ಟು ದೂರ ತನಕ ಬೇಕಾದರೂ ನಾವು ಅದನ್ನು ಸೆಟ್ ಮಾಡ್ಕೋಬೋದು. ಅಪ್ ಟು ನೋಡಿ, ಇಲ್ಲಿ ತನಕ ನಾವು ಇದು ಮಾಡಿದ್ರೂ ಅದು ಲೈಟು ಗ್ಲೋ ಆಗ್ತಾಯಿದೆ. ಇದನ್ನು ನಾವು ಇಲ್ಲಿ ಪ್ರೀಸೆಟ್ಟಲ್ಲಿ ನಾವು ನೋಡಿ, ಈಗ ಆನ್ ಆಗಿ ಸ್ವಲ್ಪ ಆಫ್ ಆಗೋ ರೀತಿಯಲ್ಲಿ ಸೆಟ್ ಮಾಡಿಬಿಟ್ಟು ಇದಕ್ಕೆ ನಾವು ಈ ರೀತಿ ಅಡ್ಡ ಹಿಡಿದಾಗ ಯಾವುದೇ ಒಂದು ವಸ್ತುನ ಅಡ್ಡ ಹಿಡಿದ್ರೂ ನೋಡಿ, ಈಗ ಪೇಪರ್ ಹಿಡಿತಾ ಇದ್ದೀನಿ. ನಾವು ಪೇಪರ್ ಹಿಡಿದ ತಕ್ಷಣವೇ ಲೈಟು ಆನ್ ಆಗ್ತಾಯಿದೆ. ಅದು ಈ ರೀತಿ ಪ್ರಾಕ್ಸಿ LED IC ಯೂಸ್ ಮಾಡಿ ನಾವು ಮಾಡ್ಬೋದು. ಈ ಸರ್ಕ್ಯೂಟಿಂದ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಮಾಡ್ಬೋದು. ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು.